ಚಿಟ್ಟೆ ಫೈನಲಿ ಬಂದೆ ಗುರು. ಹಾಯ್ ಫ್ರೆಂಡ್ಸ್, ಗುರು ಆ್ಯಕ್ಚುಲಿ 11:45ಗೆ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್ಗೆ ಬಂದು ಇಳ್ಕೊಂಡೆ. ಮಹಾಕುಂಭ ಮೇಳಕ್ಕೆ ನಮ್ಮೂರು ಅಂದರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಗೋಪುರಹಳ್ಳಿ ಪಂಚಾಯತಿಲಿ ಇರ್ತಕ್ಕಂಥ ಒಂದು ಬೆಂಚಿನ ಪುಟ್ಟ ಹಳ್ಳಿಯಿಂದ ಒಬ್ಬನೇ ಒಬ್ಬ ಫಸ್ಟ್ ಟೈಮ್ ಮಹಾಕುಂಭ ಮೇಳಕ್ಕೆ ಬರ್ತಾ ಇರೋದು ನಾನೇ ಅನಿಸುತ್ತೆ. ಅಷ್ಟು ಗ್ಯಾಂಗ್ಸ್ಟರ್, ಗ್ಯಾಂಗ್ ಕಟ್ಕೊಂಡ್ಬರೋನು ಗ್ಯಾಂಗ್ಸ್ಟರ್, ಅವನೊಬ್ಬನೇ ಬರೋನು. ಬಟ್ ಆ್ಯಕ್ಚುಲಿ ಒಂದು ಟೆಂಟ್ ಹುಡ್ಕಾಡ್ತಾ ಇದ್ದೀನಿ, ಟೆಂಟೇ ಸಿಗ್ತಾ ಇಲ್ಲ. ಫೋನಲ್ಲಿ ಚಾರ್ಜ್ ಇಲ್ಲ, ಸೊ ಅದಕ್ಕೋಸ್ಕರ ಟೆಂಟ್ ಹುಡ್ಕಾಡ್ತಾ ಇದ್ದೀನಿ. ಗುರು ಒಂದು 10 ಟೆಂಟು ಹುಡ್ಕಾಡಿದ ಮೇಲೆ ಒಂದು ಟೆಂಟು ಫ್ರೀಯಾಗಿ ಸಿಕ್ತು. ಸೊ ಇದೇ ನೋಡಿ ಆ ಟೆಂಟು. ನೆಕ್ಸ್ಟ್ ಟೈಮ್ ನೀವು ಯಾರು ಬರೋದಿದ್ದೆ ಈ ರೀತಿ ಹುಡ್ಕಾಡಿ, ಒಂದಲ್ಲ ಒಂದು ಸಿಕ್ಕೇ ಸಿಗ್ತದೆ. ಎಲ್ಲ ನೆಮ್ಮದಿ ಮನೆ ಕಂಬಿಟ್ಟವ್ರೆ. ಗುರು ಆ್ಯಕ್ಚುಲಿ ಇಲ್ಲಿ ಬೆಡ್ ಬೆಡ್ಶೀಟ್ನ ಫ್ರೀಯಾಗಿ ಕೊಟ್ಟರು. ಬಟ್ ನಾನು ರೊಗ್ಗುನ ನಾನೇ ತೊಗೊಂಡೋಗಿದ್ದೆ, ಸೊ ಅದಕ್ಕೆ ನಾನು ರೊಗ್ಗೇನು ಇಸ್ಕೊಳ್ಳಲಿಲ್ಲ. ಸೊ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಚಾರ್ಜ್ ಹಾಕ್ಬಿಟ್ಟು ಶಿಸ್ತಾಗಿ ಮನೆ ಕಂಬಿಟ್ಟೆ. ಖತಮ್. ಹಾಯ್ ದೋಸ್ತ್. ಗುರು ಆ್ಯಕ್ಚುಲಿ ಟೈಮು 4:45. ರಾತ್ರಿ 2 ಗಂಟೆಗೆ ಮನೆ ಕಂಡವನು ಈಗ 4 ಗಂಟೆಗೆ ಎದ್ದು ಈಗ 4:45ಗೆ ಸಂಗಮದ ಹತ್ರ ಹೋಗ್ತಾ ಇದ್ದೀನಿ. ಯಾಕೆಂದರೆ ನಾಗಸಾಧುಗಳು ಬರ್ತಾರೆ ಇವತ್ತು. ಯಾಕಂದರೆ ಇವತ್ತು ಸಹಿ ಸ್ನಾನ ಇದೆ, ಇವತ್ತು ಶ್ರೇಷ್ಠವಾದ ದಿವಸ ಸ್ನಾನ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ನಾಗಸಾಧುಗಳು ಬರ್ತಾರೆ, ಅವ್ರು ನೋಡೋಕ್ಕೆ ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಅಷ್ಟೊಂದು ಜನ ಏನು ಕಾಣಿಸ್ತಿಲ್ಲ ಗುರು. ಟಿ ವಿಲಿ ತೋರಿಸೋವಷ್ಟು ಅಷ್ಟೊಂದು ಜನ ತೋರಿಸ್ತಿಲ್ಲ, ಸುಮ್ಮನೆ ಐಪ್ ಕೊಡ್ತಾರೆ ಅಷ್ಟೇ ಟಿ ವಿಗಳಲ್ಲಿ, TRPಗೋಸ್ಕರ. ಅವನಜ್ಜಿ ಇವೇ ನೋಡಿ ಪಬ್ಲಿಕ್ ಟಾಯ್ಲೆಟ್ಸು, ಇವನು ಫ್ರೀಯಾಗಿ ಯೂಸ್ ಮಾಡ್ಬೋದು. ಈ ಥರದ್ದು ಬೇಜಾನ್ ಸಿಗ್ತವೆ ನಿಮಗೆ. ಗುರು ಆ್ಯಕ್ಚುಲಿ ಸವಾರಿಲಿ ಹೋಗೋಕ್ಕೆ ಅಂದರೆ ದೋಣಿಲಿ ಹೋಗೋದಕ್ಕೆ 1000 ಕೇಳ್ತಾರೆ ಪರ್ ಪರ್ಸನ್ಗೆ. ಸೊ ಅಲ್ಲಿ ಹೋಗೋಕ್ಕಾಗ್ದಲೇ ಇರೋರು ಏನು ಮಾಡ್ತಾರೆ ಅಂದರೆ ದಡದಲ್ಲೇ ಕುತ್ಕೊಂಡು ಸ್ನಾನ ಮಾಡಿಬಿಡ್ತಾರೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಈ ರೀತಿ ದಡದಲ್ಲೇ ಹಿಂಗೆ ಸ್ನಾನ. ನಿನ್ನದು ಮೊನಾಲಿಸಾ ಮೊನಾಲಿಸಾ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೇರೆ ಕೋ ಭಾಯಿ ಏಕ್ ಕರ್ನಾಟಕ ಸೆ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಗುರು ಫಸ್ಟ್ ಟೈಮ್ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ ಬೋಟಲ್ಲಿ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ವಿಚಾರಿಸ್ದೆ, ಅವ್ರಿಗೆ ಬಾಯಿಗೆ ಬಂದು ರೇಟ್ ಹೇಳೋರು 600, 700, 800 ಈ ರೀತಿ ಹೇಳೋರು. ಬಟ್ ಇಲ್ಲಿ ಬಿಹಾರದವರು ಫ್ರೆಂಡ್ಸ್ ಜೊತೆ ಬಂದಿದ್ರು, ಅವ್ರನ್ನ ಪರಿಚಯ ಮಾಡ್ಕೊಂಡು ಅವ್ರ ಜೊತೆ ಶೇರಿಂಗಲ್ಲಿ ಹೋಗ್ತಾ ಇದ್ದೀನಿ. ಪರ್ ಪರ್ಸನ್ಗೆ 400 ರೂಪಾಯಿ ಕೊಟ್ಟು 10 ಜನ ಹೋಗ್ಬೋದು ಒಂದು ಬೋಟಲ್ಲಿ. ಸೊ ಬನ್ನಿ ಅವ್ರನ್ನೂ ಪರಿಚಯ ಮಾಡ್ಕೊಡ್ತೀನಿ. भाई कैसे फील हो रही है? ठीक है। देखो हम लोग अभी जा रहे हैं संगम घाट के, इधर जा रहे हैं। इधर जाने के बाद नहाएंगे धोएंगे, पूजा पाठ करेंगे, इधर रहेंगे। इधर मतलब बोट मिलने में आज परेशानी हो रहा था हम लोग को। 500 रुपये आदमी में बोट मिला है, जा रहे हैं। ये मेरा दोस्त है, देखो किशन भाई है, ये राहुल है, ये देखो ये सोनू है। बस वो देखो उसको दिखाओ, राजू भाई है, बस भी है। देखो हाँ, देखिए इधर दोनों नहीं. गंधर्वन पाडुन्न मदिलग मंदारम पूविट्ट ಗುರು ಆಕ್ಚುಲಿ ಈಗ 6:30 ಬಿಹಾರಿಂದ ಇವರು ಈಗ ಸಿಕ್ಕಿರ್ ನನ್ಗೆ. ಇವ್ರ ಜೊತೆ ಶೇರಿಂಗ್ ಅಲ್ಲಿ ಹೋಗ್ತಾ ಇದ್ದೀನಿ. ಪರ್ ಪರ್ಸನ್ಗೆ 400 ಚಾರ್ಜ್ ಮಾಡ್ತಾ ಇದಾರೆ. ಬಟ್ ಸಿಂಗಲ್ ಹೋಗ್ತಾ ಅಂದ್ರೆ ಜಾಸ್ತಿ ಆಗುತ್ತೆ. ಸೊ ಸವಾರಿ ಯೂಸ್ ಮಾಡ್ಕೊಂಡು ಈ ರೀತಿ ಶೇರ್ ಮಾಡ್ಕೊಂಡು ಹೋದ್ರೆ ನಿಮ್ಗೂ ಅಡ್ವಾಂಟೇಜ್ ಇರುತ್ತೆ, ದುಡ್ಡು ಸೇವ್ ಮಾಡ್ಬೋದು. ಸೊ ಬನ್ನಿ, ಈಗ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಬೇಕು, ಅಲ್ಲಿ ಹೋಗ್ತಾ ಇದ್ದೀವಿ ಸೆಂಟ್ರ್ ಪಾಯಿಂಟ್ಗೆ. ಸೊ ಬನ್ನಿ ಹೋಗೋಣ. ಚಿಟ್ಟೆ ಫೈನಲಿ ಬಂದೆ ಗುರು. गंधर्वन पाडुन्न मदिलग मंदारम पूविट्ट
भाई कैसे फील हो रहे हैं तुम्हारे को? मेरे को बहुत अच्छा फील हो रहा है भाई। 144 साल बाद समय ऐसा आया है, इसको जो भी मतलब कि नहीं आया उस समय पछताएगा यार। मुझे बहुत अच्छा फील हो रहा क्या है। बोलते हैं, सब लोग नहीं आते हैं ना इधर? मतलब कि अब बहुत लोग नहीं आ पाए हैं, बहुत वजह भी है। हो सके अब हो सके कुछ समय बाद अब आ सकते हैं, 12 तारीख के बाद फिर साथ बहुत सारे लोग आ सकते हैं। ಗುರು 144 ವರ್ಷಕ್ಕೆ ಒಂದ್ಸತಿ ಬರ್ತಾರ ಈ ಮಹಾಕುಂಭ ಮೇಳದಲ್ಲಿ. ನಾನು ನಾನೇ ಬರ್ದಲ್ಲಿ ಅದೃಷ್ಟ ಇತ್ತು ಅನ್ಸುತ್ತೆ. ಸೊ ಇಲ್ಲಿಗೆ ಬಂದು ಸ್ನಾನ ಮಾಡ್ತಾ ಇದ್ದೀನಿ. ನೀವು ಯಾರು ಬರ್ಬೇಕು ಅಂತ ಇದ್ರೆ ಈ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ ಕಂಪ್ಲೀಟ್ ಕೊಟ್ಟಿದ್ದೀನಿ. ದಯವಿಟ್ಟು ಬನ್ನಿ, ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ. ಬನ್ನಿ, ನಮ್ದು ಏನೇ ಪಾಪಗಳಿದ್ರು ಅದನ್ನ ಕಳ್ಕೊಂಡು ಮೋಕ್ಷ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಬನ್ನಿ. ಮತ್ತೆ ಮತ್ತೆ ಚಾನ್ಸ್ಗಳು ಸಿಗಲ್ಲ, ಸಿಕ್ಕಿರೋ ಚಾನ್ಸ್ ಬಿಡಕ್ ಹೋಗ್ಬಾರ್ದು ಅಷ್ಟೇ. 5 ಸತಿ ನೀರಲ್ಲಿ ಮುಳುಗಿ ಎದ್ದಾಡ್ತೀನಿ. प्रचंड बोल मस्तकों के झुंड आज जंग की घड़ी की तुम हार दो। आन बान शान या की जान का हो दान आज एक धनुष के बाण पे उतार दो। आरंभ है प्रचंड बोल मस्तकों के झुंड आज जंग की घड़ी की तुम हार दो। आन बान शान या की जान का हो दान आज एक धनुष के बाण पे उतार दो। आरंभ है प्रचंड ರೈಲ್ವೆ ಸ್ಟೇಷನ್ ಅಲ್ಲಿ ಅದು ವಾಟರ್ ಕ್ಯಾನ್ ತಗೊಂಡಿದ್ದೆ. ಅವ್ರು ನೀರು ಕುಡಿದು ಎಸೆದಲ್ಲಿ ಹಂಗೆ ಬ್ಯಾಗಲ್ಲಿ ಇಟ್ಕೊಂಡ್ ಬಂದಿದ್ದೆ. ಸೊ ಏನಕ್ಕೆ ಅಂದರೆ ಈ ತ್ರಿವೇಣಿ ಸಂಗಮದಲ್ಲಿರೋ ನೀರನ್ನು ಮನೆಗೆ ತಗೊಳೋಕ್ಕೋಸ್ಕರ ತಗೊಂಬಂದಿದ್ದೆ. ಸೊ ತಗೊಂಡಿದ್ದೀನಿ. ಸೊ ಮನೆಗೆ ಹೋಗಿ ಮನೆಗಳವ್ರಿಗೆ ಎಲ್ಲರಿಗೂ ಈ ನೀರನ್ನು ಕೊಡ್ತೀನಿ, ನಮ್ಮ ರಿಲೇಟಿವ್ಸ್ಗೂ ಫ್ರೆಂಡ್ಸ್ಗೂ. ಸರಿ ಇಲ್ಲ ಅದೇ ಇಲ್ಲ ಅಂತ ಏನಿಲ್ಲ, ಫಸ್ಟ್ ಕ್ಲಾಸ್ ಐತಿ. ಮೊನ್ನೆ ನ್ಯೂಸಲ್ಲೆಲ್ಲ ದೊಡ್ಡದಾಗಿ ಹೇಳ್ತಿರಲ್ಲ ಜನ ಜಾಸ್ತಿ, ಏನಿಲ್ಲ ಜನ ಜಾಸ್ತಿ ಅಂತ ಇಷ್ಟು ಕಂಪಲ್ಸರಿ ಇರಬೇಕು. ಜನ ಜಾಸ್ತಿ ಇಲ್ಲ, ಜನ ಚಲೋ ಐತಿ. ಆಡಿಲ್ಲ ನಮ್ಗೆ ಭಾರಿ ಐತೆ. ಅಂತ ಡೇಂಜರ್ ಸಿಚುವೇಶನ್ ಎಲ್ಲ ಕಾಣಿಸ್ತಿಲ್ಲ. ಎಲ್ಲಿ ಸಿಚುವೇಶನ್ ಆದ್ರೆ ಒಂದೊಂದು ಏರಿಯಾದಾಗೆಲ್ಲ ಬಿಡ್ತಾ ಇರಲ್ಲ, ಅದು ಕಷ್ಟ. ಇಲ್ಲಿ ನೀರ್ ಐತಲ್ಲ, ಇಲ್ಲಿ ಸ್ನಾನ ಮಾಡಿ ಹೋಗ್ಬೋದು. ಅಲ್ಲಿ ನಮ್ದು ಯಾವ ಟಿವಿ ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ ಯಾವ್ದು? ಆಲ್ ಇನ್ ಒನ್ ಮಾಧ್ಯಮ ಅಂತ ನೀವು ಹಾಕಿರ್ತಾರಲ್ಲ ಲೈಕ್ ಟಿವಿ ಒಳಗೆ. ಟಿವಿಲೆಲ್ಲ ಫೋನ್ ಮೊಬೈಲ್ ಎಲ್ಲ ಗುರು ಒಂದು ಸ್ವಲ್ಪ ಟೈಮ್ ಆದಂಗೆ ಜನನು ಜಾಸ್ತಿ ಆಗ್ತಾ ಇದಾರೆ. ಬಟ್ ತೀರಾ ಅಂತ ಎದುರ್ಕೋಣ ಅಂತ ಜನಗಳೇನಿಲ್ಲ. ಹೇಳಿ ಸರ್. ಟೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಅನುಕೂಲಕ್ಕೆ ನಾವು ತಗೊಂಡ್ಬರ್ಬೇಕು. ಇನ್ನೊಂದೇ ಅಂದ್ರೆ ಚಿಕ್ಕ ಮಕ್ಕಳಿರೋದು ಸ್ವಲ್ಪ ಕೋಲ್ಡ್ ಆಗುತ್ತೆ. ಹೌದು, ದೊಡ್ಡವರು ಮಾರ್ನಿಂಗ್ ಟೈಮ್ ಫುಲ್ ಕೋಲ್ಡ್ ಇರುತ್ತೆ. ಮಾರ್ನಿಂಗ್ ಟೈಮ್ ಫುಲ್ ಕೋಲ್ಡ್ ಇರುತ್ತೆ. ನೈಟ್ ತನಕ ಈವ್ನಿಂಗ್ ತನಕ ಏನು ತೊಂದರೆ ಇಲ್ಲ. ಸಾಯಂಕಾಲ ತನಕ ನೈಟ್ ಸ್ವಲ್ಪ ಚಿಕ್ಕ ಮಕ್ಕಳಿದ್ರೆ ತೊಂದರೆ ಆಗುತ್ತೆ. ಟೆಂಟ್ ಅಂದ್ರೆ ನಮ್ಮ ಅನುಕೂಲಕ್ಕೂ ನಾವು ತರ್ಕೊಳ್ಳೋದು ಒಳ್ಳೆದಿತ್ತು. ಬೇರೆ ರೂಮಲ್ಲಿ ಅಂದರೆ ರೂಮ್ ಮಾಡಿದ್ರೇನು ದೂರದಿಂದ ಬರಬೇಕಾಗುತ್ತೆ. ಹೌದು, ಮಕ್ಕಳನ್ನ ಕರ್ಕೊಂಡು ಇದು ಲಗೇಜ್ ತಗೊಂಡು ಬರ್ಬೇಕಂದ್ರೆ ಕಷ್ಟ ಆಗುತ್ತೆ. ಹೌದು, ಟೆಂಟ್ ಆದ್ರೆ ಟೆಂಟ್ ಇರಲಿ ಹತ್ರದಲ್ಲಿ ನಮ್ಗೆ ಹತ್ರದಲ್ಲಿ ಎಲ್ಲಿ ಬೇಕಾದ್ರೆ ಅಲ್ಲಿ ಹಾಕೋಬಹುದು. ಜಾಗ ವಿಶಾಲವಾಗಿದೆ.
ತುಂಬ ಒಳ್ಳೆಯದು, ಹೌದು. ಬೆಟ್ರು. ಆ ಥರ ಪ್ಲಾನ್ ಮಾಡ್ಕೊಂಡು ಬಂದರೆ ತುಂಬ ಸಂತೋಷ. ಟೆಂಟ್ಗೆಲ್ಲ ಎಷ್ಟು ಖರ್ಚಾಯ್ತು ಸರ್ ನಿಮಗೆ? ಅದು ಟೆಂಟ್ ನಮ್ಮ ಅದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. 7,000 ಇದೆ, 10,000 ಇದೆ, 15,000 ಇದೆ. ನಂಬರ್ ಆಫ್ ಪರ್ಸನ್ಸ್ 4 ಮೆಂಬರ್ಸ್ 6 ಮೆಂಬರ್ಸ್ ಆ ಥರ ಬರ್ತಲ್ಲ, ಅದು ತಕ್ಕಂಗೆ ತಗೋಬೇಕು. ನಮ್ಮ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದು ತಕ್ಕಂಗೆ ತಗೊಂಬರ್ಬೇಕು ಅಷ್ಟೇ. ಓಕೆ, ತುಂಬ ಒಳ್ಳೆಯದು ಬೆಟ್ರು. ನೀವು ಯಾವ್ರಿಂದ ಸರ್ ಬಂದಿರೋದು? ನಾವು ಮೈಸೂರಿಂದ. ಏನ್ದ್ರಲ್ಲಿ ಬಂದಿದ್ದೀರಾ? ನಾವು ಟ್ರೈನಲ್ಲಿ ಬಂದ್ರ? ಇದೆಲ್ಲ ಲಗೇಜ್ ಜಾಸ್ತಿ ಅನಿಸ್ತಾ? ಜಾಸ್ತಿ ಏನು ಮಾಡೋದು. ಸರಿ, ರೂಮ್ ಮಾಡಿ ಇದು ಮಾಡ್ಬೇಕಂದ್ರೆ ಅದು ಇನ್ನೂ ಕಷ್ಟ ಆಗುತ್ತಲ್ವಾ. ಹೌದೌದು. ಅದರಿಂದ ಬರೋದು ರೂಮ್ ಎಲ್ಲ ಜಾಸ್ತಿ ಕಾಸ್ಟ್ ಇಲ್ಲಿ. ಹೌದು. ಆಕ್ಚುಲಿ ನಾನು ಇಲ್ಲಿ ಅಲ್ಲ, ಕಾಸ್ಟ್ಲಿ ಅಂತ ಎಲ್ಲರೂ ಒಂದೇ ಥರ ಇರಲ್ವಲ್ಲ. ಹೌದು ಅಲ್ವಾ. ಹೌದು. ಇರೋರು ಹೋಗ್ತಾರೆ, ಇಲ್ಲಿರೋರ್ಗು ಎಲ್ಲರಿಗೂ ಇದು ಬೆಟರ್ ಆಪ್ಷನ್. ಇದು ಬೆಟರ್ ಆಪ್ಷನ್ ಅಂದರೆ ಟೆಂಟ್ ನಮ್ಗೆ ಸೇಫ್ಟಿ ಬೆಸ್ಟ್. ಹೌದು. ಸರಿ ಸರಿ, ಥ್ಯಾಂಕ್ ಯು. ಓಕೆ, ಸ್ನಾನ ಮಾಡಿದ್ರಲ್ಲ ಆಲ್ರೆಡಿ? ಆಯ್ತಾಯ್ತು. ಗುರು ಆಕ್ಚುಲಿ ಮಹಾಕುಂಭ ಮೇಳದಿಂದ ಹೋಗ್ತಾ ಇದೀವಿ ವಾಪಸ್ ಪ್ರಯಾಗರಾಜ್ ರೈಲ್ವೆ ಸ್ಟೇಷನ್ಗೆ. ಗುರು ಯಾವುದೇ ರೀತಿ ಆಟೋಗಳು ಸಿಗ್ತಾ ಇಲ್ಲ ಇಲ್ಲಿ. ಅದು ಅಲ್ಲದೆ ಬೈಕ್ಗಳು ಸಮೇತ ನೀಟಾಗಿ ಸಿಗ್ತಾ ಇಲ್ಲ, ಫುಲ್ ಚಾರ್ಜ್ ಮಾಡ್ತಿದ್ದಾರೆ ಜಾಸ್ತಿ, ಕಷ್ಟ ಆಗ್ತಿದೆ ಗುರು. ಬಟ್ ಸ್ಟಾರ್ಟಿಂಗ್ ಪ್ರಯಾಗರಾಜಿಂದ ಮಹಾಕುಂಭ ಮೇಳ ಹೋಗೋಕ್ಕೆ ಆಟೋದವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅಂದರೆ ಒಂದು ಅರೌಂಡ್ 4 ಕಿಲೋಮೀಟರ್ಸ್ವರೆಗೂ ಡ್ರಾಪ್ ಕೊಟ್ಟರು. ಬಟ್ ಈಗಲೇ ಹೆವಿ ಕಷ್ಟ ಆಯ್ತಿದೆ. ಬಟ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ, ಲಗೇಜ್ ಜಾಸ್ತಿ ತರಕ್ಕೆ ಹೋಗ್ಬೇಡಿ, ಇಲ್ಲ ಸತ್ತೋಗ್ಬೇಕಾಯ್ತದೆ ಇಲ್ಲೇ. ಆ್ಯಕ್ಚುಲಿ ನಾನು ಬೇರೆ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಎಲ್ಲ ನೋಡಿದ್ದೆ. ಸೊ ಆ ವೀಡಿಯೋಸಲ್ಲಿ ಹೇಳಿದರು ಲಗೇಜ್ ಆದಷ್ಟು ಕಮ್ಮಿ ಕ್ಯಾರಿ ಮಾಡಿ ಅಂತ. ಸೊ ಅದಕ್ಕೆ ನಾನು ಕಮ್ಮಿನೇ ಕ್ಯಾರಿ ಮಾಡಿದೆ. ಬಟ್ ಆದರೂ ಫುಲ್ ವೆಯ್ಟ್ ಆಗಿದೆ, ಯಾಕಂದರೆ 2 ಬಾಟ್ಲು ನೀರು ಇಟ್ಕೊಂಡಿದ್ದೀನಿ ತ್ರಿವೇಣಿ ಸಂಗಮದ್ದು. ಬಟ್ ಆದ್ರೆ ಏನು ಮಾಡೋಕ್ಕಾಗಲ್ಲ, ಹೋಗ್ತಾ ಇದ್ದೀನಿ, ಹೋಗ್ಬೇಕು. ಬಟ್ ವಾಪಸ್ ಹೋಗೋಕ್ಕೆ ಯಾವುದೇ ರೀತಿಯ ಬೆಸ್ಟ್ ಸೋರ್ಸ್ ಇಲ್ಲ. ಏನಂದರೆ ಹಾಂ, ಆದ್ಮೇಲೆ ಆರಾಮಾಗಿ ಬಿಟ್ಟಾದ್ರೆ ದಕ್ಷಿಣ ಗುರು ಫೈನಲಿ ಒಂದು ಬೈಕ್ ಸಿಕ್ತು. ಪರ್ ಪರ್ಸನ್ಗೆ 150 ರೂಪಾಯಿ ಕೊಟ್ಟು ಇಬ್ರು ಹೋಗ್ತಾ ಇದ್ದೀವಿ. ಈಗ ಸೆಂಟ್ರಲ್ ಇದ್ದಾನಲ್ಲ ಅವನು ನಂಗೆ ಈಗ ಜಸ್ಟ್ ಪರಿಚಯ ಆಗಿದ್ದು. ಸೊ ಅವನ ಜೊತೆ ಪ್ರಯಾಗರಾಜ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಬಟ್ ಹೋಗೋ ರೋಡಲ್ಲಿ ಮಾತ್ರ ಹೆವಿ ಟ್ರಾಫಿಕ್ ಇತ್ತು ಗುರು. ನೀವು ನೆಕ್ಸ್ಟು ಕಾರು ಟಿ ಬಸ್ ಏನು ಮಾಡ್ಕೊಂಬರ್ತೀನಿ ಅಂದರು, ಸ್ವಲ್ಪ ಯೋಚನೆ ಮಾಡಿ ಬನ್ನಿ. ಕಾರ್ಗಳಂತೂ ಹೋಗೋಕ್ಕೆ ಆಗಲ್ಲ ಗುರು, ಬೈಕಲ್ಲೇ ಹೋಗೋಕ್ಕಾಗ್ತಿಲ್ಲ ಗುರು ಇಲ್ಲಿ ಆ್ಯಕ್ಚುಲಿ. ಸೊ ನೆಕ್ಸ್ಟು ನೀವು ಬರಬೇಕಾದ್ರೆ ಯೋಚನೆ ಮಾಡಿ ಕೇರ್ಫುಲ್ಲಾಗಿ ಬನ್ನಿ. ಫೈನಲ್ ರೈಲ್ವೆ ಸ್ಟೇಷನಿಗೆ ಬಂದೆ. ಬಟ್ ಪ್ರೀ ಬುಕ್ಕಿಂಗ್ ಆಗಿರೋ ಜನ ನೋಡ್ಬಿಟ್ಟು ನಾನೇ ಶಾಕ್ ಆದೆ ಗುರು. 3 ಟೆಂಟಲ್ಲಿ ಫುಲ್ ಫಿಲ್ ಆಗಿದ್ದಾರೆ ಜನ. ಅಷ್ಟೊಂದು ಜನ ಟ್ರೈನ್ಗೋಸ್ಕರ ಕಾಯ್ತಾ ಕುಂತಿದ್ದಾರೆ. ತೋರಿಸ್ತೀನಿ ನೋಡಿ ನಿಮ್ಗೂ 3 ಟೆಂಟಲ್ಲಿ ಕುಂತಿರೋ ಜನಗಳನ್ನ. ಗುರು ಫೈನಲಿ ನಾನು ಎಲ್ಲಿಂದ ಹೊರಟಿದ್ನೋ ಸೊ ಅಲ್ಲಿಗೆ ವಾಪಸ್ ಬಂದಿದ್ದೀನಿ. 2338 ಕಿಲೋಮೀಟರ್ ಜರ್ನಿ ಮಾಡಿ ವಾಪಸ್ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿದಿದ್ದೀನಿ. ಸೊ ಇದೊಂದು ನನ್ನ ಅದ್ಭುತವಾದ ಜರ್ನಿ ಗುರು, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಗುರು ಆ್ಯಕ್ಚುಲಿ. ಯಾಕಂದರೆ ಒಬ್ಬನೇ ಬೇರೆ ಹೋಗಿದ್ದೆ. ಒಬ್ಬನೇ ಹೋದರೆ ಒಂದು ಸ್ವಲ್ಪ ನಾಲೆಡ್ಜ್ ಗೇನ್ ಮಾಡ್ಬೋದು ಗುರು, ಅದಂತೂ ಪಕ್ಕ ಹೇಳ್ತೀನಿ. ಬಟ್ ಗುಡ್ ಎಕ್ಸ್ಪೀರಿಯನ್ಸ್ ಗುರು 144 ವರ್ಷದ ಹಿಂದೆ, ಅಂದರೆ ನಮ್ಮ ತಾತ ನಮ್ಮ ಮುತ್ತಾತರ ಕಾಲದಲ್ಲಿ ಅವ್ರು ಹೋಗಿದ್ರಲ್ಲ ಗೊತ್ತಿಲ್ಲ. ಬಟ್ ಮುಂದಿನ 144ನೇ ವರ್ಷಕ್ಕೆ ಅಂದರೆ ನನ್ನ ಮೊಮ್ಮಕ್ಕಳಿಗೆ ಡೌಟ್, ಮರಿ ಮಕ್ಕಳು ಹೋಗ್ತಾರಲ್ಲ ಗೊತ್ತಿಲ್ಲ, ಆ ಕಣ್ಣನ ಮಕ್ಕಳು ಹೋಗ್ತಾರಲ್ಲ ಗೊತ್ತಿಲ್ಲ. ಬಟ್ ನನಗೆ ಸಿಕ್ಕಿರೋ ಚಾನ್ಸ್ನ ನಾನು ಮಿಸ್ ಮಾಡ್ಕೊಂಡಿಲ್ಲ. ಫೈನಲಿ ಮಹಾಕುಂಭ ಮೇಳಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದು ನೆಂದು ಬಂದಿದ್ದೀನಿ. ಬಟ್ ಅಲ್ಲೇ ಊಟ ಅಂತೂ ಚೆನ್ನಾಗಿ ಅಡ್ಜಸ್ಟ್ ಆಗಲ್ಲ ಗುರು. 5 ದಿವಸ ಬರೀ ಸಮೋಸ ಟೀ ಕಾಫಿ ಜ್ಯೂಸ್ ಕುಡ್ಕೊಂಡೆ ಮೇಂಟೈನ್ ಮಾಡಿದ್ದೀನಿ. ಫೈನಲಿ ಯಾವಾಗ ಮನೆಗೆ ಹೋಗಿ ಮುದ್ದೆ ಬಸ್ಸಾರೋ ಜೊತೆ ಲೈಟಾಗಿ ಒಂದು ಸ್ವಲ್ಪ ಅನ್ನ ತಿಂತೀನಿ ಅನ್ನಂಗೆ ಆಗ್ಬಿಟ್ಟೈತೆ. ಸೊ ಮುದ್ದೆ ಬಸ್ಸಾರು ಯಾವಾಗ ಸಿಗ್ಬಿಡುತ್ತೋ ಅವಾಗ ನನ್ನ ಸಿಚುವೇಶನ್. The person you are trying to call is currently busy. Busy in a world that needs no buffering. ಗುರು SMT ರೈಲ್ವೆ ಸ್ಟೇಷನ್ ಫುಲ್ ಕ್ಲೀನ್ ಇಟ್ಕೊಂಡಿದ್ದಾರೆ ಗುರು. ಸೊ ಅದನ್ನು ತೋರಿಸ್ತೀನಿ ನೋಡಿ. SMT ರೈಲ್ವೆ ಸ್ಟೇಷನ್ ಸ್ವಲ್ಪ ನೋಡ್ಕೊಂಬಿಡಿ ಹಂಗೆ. ಗುರು ಫೈನಲಿ SMT ರೈಲ್ವೆ ಸ್ಟೇಷನಿಂದ ಯಶವಂತಪುರಕ್ಕೆ ಹೋಗಬೇಕು. ಯಶವಂತಪುರ BMTC ಹತ್ಕೊಂಡು ಹೋಗಬೇಕು. ಸೊ ಅಲ್ಲಿಂದ ತುಮಕೂರು KSRTC ಕ್ಯಾಂಪಸ್ ಹತ್ಕೊಂಡು ತುಮಕೂರಿಗೆ ಹೋಗಿ, ತುಮಕೂರಿಂದ ನಮ್ಮೂರಿಗೆ ಹೋಗಿ, ಅಲ್ಲಿಂದ ಟೋಲಿಂದ ನಮ್ಮ ಅಪ್ಪಾಜಿ ಬರ್ತಾರೆ ಡ್ರಾಪ್ ತೊಗೊಂಡು ನಮ್ಮ ಮನೆಗೆ ಹೋಗ್ಬೇಕು. ಸೊ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ, ಹೋದ್ಮೇಲೆ ಅದನ್ನು ತಿಳಿಸ್ತೀನಿ ನಿಮಗೆ. ಗುರು ಆ್ಯಕ್ಚುಲಿ ಈ ಒಂದು ವಿಡಿಯೋ 3,000 ರೂಪಾಯಿ ಚಾಲೆಂಜ್ ಅಂತ ಸ್ಟಾರ್ಟಿಂಗ್ ಹೇಳಿದ್ದೆ. ಸೊ ಎಷ್ಟು ಖರ್ಚಾಯಿತು ಅಂತ ಈಗ ಡೀಟೇಲ್ಸ್ ಕಂಪ್ಲೀಟ್ ತಿಳಿಸ್ತೀನಿ. ಆ್ಯಕ್ಚುಲಿ ಅವತ್ತು ರಾತ್ರಿ 11:30ಗೆ ಮನೆಗೆ ಬಂದೆ. ಸೊ ಈಗ ಎಷ್ಟು ಖರ್ಚಾಯಿತು ಅಂತ ತಿಳ್ಕೊಳ್ಳೋಣ. ಗುರು ಸ್ಟಾರ್ಟಿಂಗ್ ನಾನು ಇಲ್ಲಿಂದ
1ನೇ ತಾರೀಕು ಹೊರಟೆ ಶನಿವಾರ, ಬಸ್ಸಲ್ಲಿ ಹೋದೆ. ಸೊ ಬಸ್ ಖರ್ಚು ಬಂದು 200 ರೂಪಾಯಿ. ನೆಕ್ಸ್ಟ್ 890 ರೂಪಾಯಿ ಕೊಟ್ಟು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೆ ಮುಂಚೆ, ಬಟ್ 790 ರೂಪಾಯಿ ವಾಪಸ್ ಕೊಟ್ಟರು, ಯಾಕಂದ್ರೆ ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ದೆ. ಟೋಟಲ್ 100 ರೂಪಾಯಿ ಡಿಡಕ್ಟ್ ಮಾಡಿ 790 ರೂಪಾಯಿ ವಾಪಸ್ ಅಕೌಂಟ್ಗೆ ಹಾಕಿದ್ರು. ಸೊ ಅದೊಂದು 200 ಪ್ಲಸ್ 100 ರೂಪಾಯಿ. ಸೊ ನೆಕ್ಸ್ಟ್ 500 ರೂಪಾಯಿ ಕೊಟ್ಟು ಜನರಲ್ ಟಿಕೆಟ್ ತೊಗೊಂಡೆ. ನೆಕ್ಸ್ಟ್ 750 ರೂಪಾಯಿ ಫೈನ್ ಕಟ್ಟಿದೆ, ಯಾಕೆಂದರೆ ಜನರಲ್ ಬೋಗಿಲಿ ಫುಲ್ ಫಿಲ್ ಆಗ್ಬಿಟ್ಟಿದ್ದು ಜನಗಳು, ಅಲ್ಲಿ ಕಾಲಿಡಕ್ಕೆ ಜಾಗ ಇರಲಿಲ್ಲ. ಸೊ ಅದಕ್ಕೆ 750 ರೂಪಾಯಿ ಫೈನ್ ಕಟ್ಟಿ ಸ್ಲೀಪರ್ ಕೋಚ್ಗೆ ಹೋದೆ. ಸೊ ಅದೊಂದು 750. ನೆಕ್ಸ್ಟು ಟ್ರೈನಲ್ಲಿ ಅಷ್ಟೊಂದು ಊಟ ಅಡ್ಜಸ್ಟ್ ಆಗ್ತಿರಲಿಲ್ಲ ಗುರು, ನಾನು ಅದಕ್ಕೆ ಬರೀ ಸಮೋಸ ಟೀ ಜ್ಯೂಸ್ ಅದನ್ನು ಕುಡ್ಕೊಂಡೆ ಮೇಂಟೈನ್ ಮಾಡಿದೆ. ಸೊ ಒಂದಿನಕ್ಕೆ 150 ರೂಪಾಯಿ ಅದಿದ್ರೆ ಎನಾಫು. ನೀವು ಊಟ ಮಾಡಿದೆ ಅನ್ನೋ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಅದೊಂದು 150 ರೂಪಾಯಿ. ಇನ್ನೊಂದು ದಿವಸ 150 ರೂಪಾಯಿ, ಟೋಟಲ್ 300 ರೂಪಾಯಿ ಟ್ರೈನಿಂದ ಹೋಗ್ಬೇಕಾದ್ರೆ. ಸೊ ನೆಕ್ಸ್ಟ್ ರೈಲ್ವೆ ಸ್ಟೇಷನಿಂದ ಸಂಗಮದ ಹತ್ರ ಆಟೋದಲ್ಲಿ ಹೋಗ್ಬೇಕು. ಸೊ ಅದಕ್ಕೆ 50 ರೂಪಾಯಿ. ಸೊ 50 ರೂಪಾಯಿ ಆಯಿತು. ಸೊ ನೆಕ್ಸ್ಟ್ ಕುಂಭಮೇಳದ ಊಟದ ಖರ್ಚೇ ಇರಲ್ಲ ಗುರು, ಯಾಕಂದರೆ ಅಲ್ಲಿ ಊಟ ಫ್ರೀಯಾಗಿ ಕೊಡ್ತಾ ಇರ್ತಾರೆ. ಬರೀ 50 ಮೀಟರ್ ಡಿಸ್ಟೆನ್ಸ್ಗೆ ಊಟಗಳು ಫ್ರೀಯಾಗಿ ಕೊಡ್ತಾ ಇರ್ತಾರೆ. ಸೊ ಊಟದೇನು ಖರ್ಚು ಬರಲ್ಲ. ಬಟ್ ಅಲ್ಲಿ ನಂದು ಟೀ ಕಾಫಿ ಅದ್ರದ್ದೇ ಸ್ವಲ್ಪ ಖರ್ಚು ಬಂದಿದ್ದು, ಅದೊಂದು 100 ರೂಪಾಯಿ ಅಷ್ಟೇ, ಒಂದೇ ದಿವಸದಷ್ಟೇ. ನೆಕ್ಸ್ಟ್ ಬಂದರೆ ನೆಕ್ಸ್ಟು ಕುಂಭಮೇಳದಲ್ಲಿ ಒಂದು ದಿವಸ ಇದ್ದೆ, ಅಲ್ಲಿಂದ ವಾಪಸ್ ಹೊರಟೆ ನಾನು ರೈಲ್ವೆ ಸ್ಟೇಷನ್ಗೆ. ಸೊ 200 ರೂಪಾಯಿ ಕೊಟ್ಟು ಬೈಕಲ್ಲಿ 150 ರೂಪಾಯಿ ಕೊಟ್ಟು 50 ರೂಪಾಯಿ ಆಟೋ ಕೊಟ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರ ಹೋದೆ. ನೆಕ್ಸ್ಟ್ ರೈಲ್ವೆ ಸ್ಟೇಷನಲ್ಲಿ 510 ರೂಪಾಯಿ ಕೊಟ್ಟು ಜನರಲ್ ಟಿಕೆಟ್ನ ತೊಗೊಂಡೆ. ಸೊ ಅದಾದಮೇಲೆ ನೆಕ್ಸ್ಟು ಇನ್ನು ಮಾಮೂಲಿ ವಾಪಸ್ ಬರ್ಬೇಕಾದ್ರೆ ಸೇಮ್ 300 ರೂಪಾಯಿ ಟ್ರೈನಿಂದ ಖರ್ಚಾಯಿತು. ಅಂದರೆ ಟೀ ಕಾಫಿ ಜ್ಯೂಸು ಸಮೋಸದ್ದು 300 ರೂಪಾಯಿ ಖರ್ಚಾಯಿತು. ನೆಕ್ಸ್ಟ್ 200 ರೂಪಾಯಿ ವಾಪಸ್ ಮನೆಗೆ ಬರೋಕ್ಕೆ ಬಸ್ ಟಿಕೆಟು. ಸೊ ಇಷ್ಟು ಖರ್ಚಾಯಿತು. ಈಗ ಟೋಟಲ್ ಮಾಡ್ತೀನಿ ಎಷ್ಟಾಗುತ್ತೆ ಅಂತ ಗೊತ್ತಾಯ್ತದೆ. ಬಟ್ 750 ರೂಪಾಯಿ ಫೈನ್ ಅಂತ ಹೇಳಿದ್ನಲ್ಲ, ಸೊ ಅದು ನಂಗೆ ಟಿಕೆಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಅದೊಂದು ಎಕ್ಸ್ಟ್ರಾ ಇದಾಯಿತು. ಬಟ್ ನೀವು ಟಿಕೆಟ್ ಕನ್ಫರ್ಮ್ ಮಾಡಿಕೊಂಡ್ರೆ ಆ 750 ರೂಪಾಯಿ ಅವಶ್ಯಕತೆ ಇರೋದಿಲ್ಲ. ಸೊ ನೋಡೋಣ, ಆ 750 ರೂಪಾಯಿನ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡ್ಕೊಂಡ್ಮೇಲೆ ಎಷ್ಟು ಬರ್ತದೆ ಅಂತ ನೋಡ್ತೀನಿ. ಸೊ ಈ ವಿಡಿಯೋ ನೀವು ಇಷ್ಟೊಂದು ತನಕ ನೋಡಿದ್ರಂದರೆ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅರ್ಥ ಆಯಿತು. ಸೊ ನಾ ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಪ್ರೆಸ್ ಮಾಡಿ, ಯಾಕಂದರೆ ನೆಕ್ಸ್ಟ್ ಬರೋ ವೀಡಿಯೋಸ್ಗಳೆಲ್ಲ ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಬೇರೆ ಯೂಟ್ಯೂಬರ್ ಯಾರು ಮಾಡಿರಬಾರ್ದು ಆ ಥರ ಕೆಲವೊಂದು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ಅದಕ್ಕೋಸ್ಕರ ಆದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಪ್ರೆಸ್ ಮಾಡಿ, ಆಗ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋ ಹಾಕೋದು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಟೋಟಲ್ ಇದನ್ನು ಕೂಡಿರೆ 3220 ರೂಪಾಯಿ ಬಂತು. ಸೊ ನಂದು ಚಾಲೆಂಜ್ ಬಂದು 3000 ರೂಪಾಯಿ ಆಗಿತ್ತು. ಬಟ್ 750 ರೂಪಾಯಿ ಫೈನಿಂದ ಹೋಯ್ತು. ಸೊ ಆ 750 ರೂಪಾಯಿ ಮೈನಸ್ ಮಾಡಿದ್ರೆ 2500 ಬರ್ತದೆ. ಸೊ ಈ ಒಂದು ಚಾಲೆಂಜ್ನ ನಾನು ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡೋದನ್ನೋ ಬಿಟ್ನೋ ಅದು ನೀವೇ ಹೇಳಬೇಕು, ಯಾಕಂದರೆ 750 ರೂಪಾಯಿ ಆ್ಯಡ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು. ಸೊ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಖರ್ಚಾಗುತ್ತೆ ಅಂತ. ಸೊ ನೆಕ್ಸ್ಟು ನೀವು ಆದಷ್ಟು ಟ್ರೈ ಮಾಡಿ ಹೋಗಿ ಬನ್ನಿ. ಇಂಥ ಚಾನ್ಸ್ ಮತ್ತೆ ಸಿಗೋದಿಲ್ಲ. ದಯವಿಟ್ಟು ಹೋಗಿ ಬನ್ನಿ, ಒಬ್ಬರೇ ಆದರೂ ಹೋಗಿ ಬನ್ನಿ. ನಾನು ಹೋಗಿದ್ನಲ್ಲ, ಯಾವುದೇ ರೀತಿ ಭಯ ಪಡೋದು ಬೇಕಿಲ್ಲ ಗುರು, ಒಬ್ಬರೇ ಆದರೂ ಹೋಗಿ ಬರ್ಬೋದು, ಆರಾಮಾಗಿ ಹೋಗಿ ಬರ್ಬೋದು. ಸೊ ಹೋಗಿ ಬನ್ನಿ, ಒಳ್ಳೇದಾಗಲಿ. ಸೊ ಈ ವಿಡಿಯೋ ಹೆಂಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ವಂದನೆಗಳು. Your attention, please.